ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಬ್ಲಾಗ್. ಊರಿಂದ ಬಂದಮೇಲಿಂದ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿರಲಿಲ್ಲ. ಸೊ ಅದೆಲ್ಲ ವಾಶ್ ಮಾಡಿ ನೀಟಾಗಿ ಇವತ್ತು ಹೂವು ಮುಡಿಸಿ ದೀಪ ಹಚ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 12 ಡೇಸೇ ಆಗಿಬಿಟ್ಟಿತ್ತು ಅನಿಸುತ್ತೆ. ಅಂದರೆ ದೇವ್ರ ಪಾತ್ರೆ ಸಾಮಾನು ದೀಪ ಅದೆಲ್ಲ ತೊಳೆದು ಮಾಡಿ. ಸೊ ಇವತ್ತು ಆರಾಮಾಗಿ ಸೋಮವಾರ ಸಂಜೆ ಆಗಿದ್ದರಿಂದ ಸೊ ಒಂದು ಸ್ವಲ್ಪ ಆರಾಮಾಗಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ದೀಪ ಹಚ್ತಾಯಿದ್ದೀನಿ. ಇನ್ನು ಕುಶಿಮಾ ಮತ್ತು ರಕ್ಷಿತ್, ಗಾನು 3 ಜನನೂ ಹೊರಗಡೆ ಹೋಗಿದ್ರು. ಅಂದರೆ ಕುಶಿಮಾನ ಕರ್ಕೊಂಡು ಗಾನುನ ಆಟ ಆಡ್ಸೋಕ್ಕೆ ವಾಕ್ ಮಾಡ್ಕೊಂಡು ಅಲ್ಲಿ ಆಟ ಆಡಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಕಳಿಸಿದೆ. ಒಂದು ಸ್ವಲ್ಪ ಅವಳಿಗೂ ಆಟಾಡಿಸ್ರಿ. ಇನ್ನು ಸೋಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಸೋಮ್ ಕರ್ಕೊಂಡು ಹೋಗಿದ್ರು. ಖುಷಿನ ಕರ್ಕೊಂಡು ಹೋಗ್ಬೇಕಾದ್ರೆ ಗಾನೂನು ಜೊತೆಯಲ್ಲಿ ಹೋಗ್ತಾಳೆ, ಅವಳು ಆಟ ಆಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸಿಂಗಲಾಗಿ ಅವರಿಬ್ಬರನ್ನೇ ಕಳಿಸಲ್ಲ ನಾನು. ಅಂದರೆ ಗಾನು ಜೊತೆ ಖುಷಿ ಕಳಿಸಲ್ಲ, ಯಾರು ಒಬ್ಬರು ದೊಡ್ಡವ್ರು ಇದ್ದರೆ ಮಾತ್ರ ಆ ಥರ ಹೊರಗಡೆ ಕಳಿಸ್ತೀನಿ ಅಷ್ಟೇ. ಸೊ ಇನ್ನು ಹೋಗಿದ್ರು ಅವರು ಹೊರಗಡೆ. ಸೊ ನಾನು ಸರಿ ಹೆಂಗಿದ್ರೆ ದೀಪ ಹಚ್ಚಿ ನಾರ್ಮಲ್ ದೀಪ ಹಚ್ಬೇಕಾದ್ರೆ ಗೊತ್ತಲ್ಲ ಖುಷಿ ಏನಾದರೂ ನಾನು ಪೂಜೆ ಮಾಡಬೇಕಮ್ಮ, ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಸೊ ನನಗೆ ಅವಳಿಲ್ಲ ಅಂದಾಗ ಅದೊಂದು ಮಿಸ್ ಆಯಿತು ನನಗೆ. ನನ್ನ ಮಗಳಿದ್ದಿದ್ರೆ ಕಡ್ಡಿ ಬೀಳಬೇಕಾದ್ರೆ ಅಮ್ಮ ಕೊಡಿಯಮ್ಮ ಅಂತಾಳಲ್ಲ, ಅದೊಂದು ಮಿಸ್ ಆಯಿತು ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಅದೇ ನೆನಪಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯಿತು. ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ. ಟೈಮ್ 5:15. ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿದೆ, ನೀಟಾಗಿದೆ. ಪೂಜೆ ಮಾಡಿದಾಯಿತು. ಹೂವು ಏನಂದರೆ ನಾನು ತಂದಿದ್ದೀನಿ ಹೂವನ, ಸೋಮ್ ಕೂಡ ತಂದಿದ್ದಾರೆ. ನನಗೆ ಗೊತ್ತಿಲ್ಲ ಸೋಮ್ ತಂದಿಲ್ಲ ಅಂದ್ಕೊಂಡು ತಂದಿದ್ದೀನಿ. ಅವರು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ನಾನು ಅದಕ್ಕೆ ಏನೇನು ಮಾಡೋದು, ಹೂವು ಮುಡಿಸಿ ಡೈಲಿ ಚೆನ್ನಾಗಿ ಪೂಜೆ ಮಾಡೋದು ಅಲ್ವಾ. ಸೊ ಸೋಮ್ ಅಷ್ಟೇ ಡೈಲಿ ಹೂವು ಮುಡಿಸಿ ಪೂಜೆ ಮಾಡ್ತಾರೆ, ನಾನು ಅಷ್ಟೇ. ಸೊ ಬಿಸಿಲು ಬೇರೆ ಇರ್ತಲ್ಲ ಇಷ್ಟು ದಿನ ಜಾಸ್ತಿ, ಬೇಗ ಹೂವೆಲ್ಲ ಒಣಗೋಗ್ಬಿಡ್ತಾಯಿತ್ತು. ಇನ್ನು ಮಳೆ ಹುಯ್ಯೋಕ್ಕೆ ಶುರು ಆಗ್ತಾ ಇದೆ. ಇಲ್ಲ ಓಕೆ, ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿರೋದು. ಇವಾಗ ರಸಮ್ಗೆ ಅಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಬೇಳೆ ಟೊಮೊಟ. ಯಾಕಂದರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ, ಹೊಟ್ಟೆ ಬೇರೆ ತುಂಬಾ ಹಸುವಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಪಟಾಪಟ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಆದರೆ ಚಪಾತಿ, ಇಲ್ಲ ಅನ್ನ ಆದರೆ ಅನ್ನ, ಯಾವುದಾದ್ರೂ ಓಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಸೋಮ್ ಬಂದು ಏನು ಹೇಳ್ತಾರೆ ಆ ತಕ್ಕನಾಗೆ ಹಾಗೆ ಮಾಡಿ ಕೊಡ್ತೀನಿ. ಸೊ ಬೇಳೆ ವಿಷಲ್ ನಾನು ಅದೇ ಹೋಗಿ ಬರೋಕ್ಕೆ ಪೂಜೆ ಶುರು ಮಾಡೋಕ್ಕೂ ಮುಂಚೆ ನಾನು ಬೇಳೆ ಬೇಯಲಿಕ್ಕೆ ಇಟ್ಟೆ. ಒಂದು ಸ್ವಲ್ಪ ನೀರೆಲ್ಲ ಉಸ್ ಅಂತೆಲ್ಲ ಬಂದಿಲ್ಲ, ಎಲ್ಲ ಚೆಲ್ಲಿದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಬೇಗ ಚಕ ಅಂತ ಸ್ವಲ್ಪ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡಿಬಿಡ್ತೀನಿ. ಓಕೆನಾ. ನಾನು ಆವಾಗಲೇ ಹೇಳ್ದಂಗೆ ತುಂಬಾ ಹೊಟ್ಟೆ ಹಸುವಾಗ್ತಾಯಿತ್ತು. ಬೇಗ ಅಡುಗೆ ಮಾಡಬೇಕು, ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಇನ್ನು ಮಧ್ಯಾಹ್ನ ಬಂದು ನನಗೆ ಲೈಟಾಗಿ ಒಂದು ಸ್ವಲ್ಪ ಉದ್ನಿಟ್ಟು ಮಾಡಿಕೊಂಡು ತಿಂದಿದ್ದೆ. ಇವ್ರಿಗೆ ಗಾನು ಅವರೆಲ್ರಿಗೂ ಪುಳಿಯೋಗರೆ ಕೊಟ್ಟಿದ್ದೆ. ಇನ್ನು ನಾನು ಉದ್ನಿಟ್ಟು ಮಾಡ್ಕೊಂಡು ತಿಂದಿದ್ದೆ. ಬರೀ ಉದ್ನಿಟ್ಟು ತಿಂದ್ಬಿಟ್ರೆ ಸ್ವಲ್ಪ ಆ ಕ್ಷಣಕ್ಕೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಏನು ಬೇಡ ಅನಿಸುತ್ತೆ. ಇನ್ನೊಂದು 2-3 ಅವರ್ ಆದಮೇಲೆ ಹೊಟ್ಟೆ ಏನಾದ್ರು ತಿನ್ನಬೇಕು ಬೇರೆ ಅನ್ನೋ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅನ್ನ ರಸಮ್ ಮತ್ತು ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಮಾಡಿಕೊಂಡು ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಜಾಸ್ತಿ ಏನು ಗೊತ್ತಾ, ಈ ಜಂಕ್ ಐಟಮ್ ಅಷ್ಟೊಂದು ಇಷ್ಟಪಡಲ್ಲ ಇತ್ತೀಚೆಗೆ. ಏನಂದರೆ ಈ ಥರನೇ ಮನೆಯಲ್ಲಿ ಏನಾದ್ರು ನನಗೆ ಇಷ್ಟ ಆಗಿರೋಂಥದ್ದು ಅಡುಗೆಗಳನ್ನೇ ಜಾಸ್ತಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸಿಂಪಲಾಗಿ, ಅಂದರೆ ತುಂಬ ಹೆವಿ ಅದು ಇದು ಅದಾಕಬೇಕು ಇದಾಕಬೇಕು ಆ ಥರ ಎಲ್ಲ ನಾನು ಇಷ್ಟಪಡಲ್ಲ. ಸಿಂಪಲಾಗಿ ಏನೋ ಒಂದು ಮಾಡ್ಕೊಬೇಕು, ಮಾತ್ರ ಸೈಡ್ಸಿಗೆ ಏನಾದ್ರು ಇರಲೇಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ಪಲ್ಯ, ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ ಈ ಥರ ಏನಾದ್ರು ಇರಬೇಕು ಅಷ್ಟೇ, ಅದಿಷ್ಟ ಆಗುತ್ತೆ. ಇನ್ನು ಅದೂ ಇಲ್ಲ ಅಂತಂದರೆ ಪುಳಿಯೋಗರೆ ಗೊಜ್ಜು ಮಾಡಿಸ್ಕೊಂಡು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಕಡಲೆಬೀಜ ಅದೆಲ್ಲನೂ ಫ್ರೈ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ, ಗೊಜ್ಜು ಕಲಿಸ್ಕೊತೀನಿ, ತಿನ್ಕೊಂಡು ಬಿಡ್ತೀನಿ. ಈ ಥರ ಆ ಕ್ಷಣಕ್ಕೆ ಏನಾಗುತ್ತೆ ಲೈಟಾಗಿ ತಿಂತೀನಿ. ಇನ್ನು ಇವಾಗ ಬೆಂಡೆಕಾಯಿ ಸಾರು ಮಾಡೋಣ ಅಂತಲೂ ಒಂದು ಸರಿ ಅನ್ನಿಸ್ತು. ಬೇಡ ಇದು ಮಾಡಿಬಿಡೋಣ ಅಂತ ಅಂದ್ಕೊಂಡು. ಇನ್ನೂ ಸುಮಾರು ಜನ ನನಗೆ ನಿಖಿತಾ ನೀವು ಅದು ಮೆಂತ್ಯ ಮುದ್ದೆ ಅಂತ ಮಾಡಿದ್ರಲ್ಲ, ಅದು ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾಯಿದ್ರಿ. ಏನಿಲ್ಲ, ಸಿಂಪಲಾಗಿ 1 kg ಅಕ್ಕಿ ಜೊತೆಗೆ 1 kg ಅಕ್ಕಿ, 1 kg ಗೋಧಿ, ಆಮೇಲೆ 1 kg ಉದ್ದಿನ ಕಾಳು, ಅಂದರೆ ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ ಅದು, ಅದ್ರ ಜೊತೆಗೆ ಒಂದು ಅರ್ಧ kg ಇಲ್ಲ 3/4 kg ಮೆಂತ್ಯ, ಇಷ್ಟೇ 4ನ್ನ ಮಿಷಿನ್ ಅಂದರೆ ಪುಡಿ ಮಾಡಿಸ್ಬಿಟ್ಟು ಪೌಡ್ರ್ ಮಾಡಿಸ್ಬಿಟ್ಟು
ಒಂದು ಬಾಣಲಿನಲ್ಲಿ ನೀರು ಹಾಕಿ ಎಷ್ಟು ಮುದ್ದೆ ಮಾಡ್ತೀರಾ ಅದ್ರ ಮೇಲೆ ನೀರು ಹಾಕಿ ಸ್ವಲ್ಪ ಸ್ವೀಟು ಅಷ್ಟೇ, ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಸ್ವೀಟ್ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಆ ಥರ ಕಡಿಮೆ ತಿಂತೀರಾ ಕಡಿಮೆ, ಮೀಡಿಯಮ್ ತಿಂತೀರಾ ಅಂದರೆ ಮೀಡಿಯಮ್, ಅದ್ರ ತಕ್ಕನಾಗಿ ನೀವು ನೀರು ಬೆಲ್ಲ ಹಾಕಿ ಮಾಮೂಲಿ ಹಿಟ್ಟನ್ನ ಹಾಕ್ಬಿಟ್ಟು ಮುದ್ದೆ ಥರ ಸೇಮ್ ರಾಗಿ ಮುದ್ದೆ ಮಾಡಲ್ವ ನೀವು, ಅದೇ ಥರನೇ ಮುದ್ದೆ ಮಾಡಿಕೊಂಡು ತುಪ್ಪದ ಜೊತೆ ತಿನ್ನೋದು. ಸೊ ತುಂಬ ಒಳ್ಳೆಯದು ಇದು ಹೆಲ್ತಿಗೆ, ತುಂಬ ಪ್ರೋಟೀನ್ಸ್ ಇದೆ ಇದರಲ್ಲಿ. ನಮ್ಮ ಕಡೆ ಬಾಣಂತಿಯರಿಗೆ ಈ ಮುದ್ದೆ ಕೊಡ್ತೀವಿ. ಆ್ಯಂಡ್ ಹೆಣ್ಮಕ್ಳು ಮೆಚರ್ಡ್ ಆದಾಗ ಸೊ ಆ ಟೈಮ್ನಲ್ಲಿ ನಮಗೆ ಇದು ಕಂಪಲ್ಸರಿ, ಒಂದು 3 ತಿಂಗಳು 6 ತಿಂಗಳವರೆಗೂ ಅದನ್ನು ಅಮ್ಮಂದಿರು ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮಕ್ಕಳು ವೀಕ್ ಇದ್ದರೆ ಟ್ರೈ ಮಾಡಿ. ನಾನು ಇದನ್ನು ತಿಂದರೆ ದಪ್ಪ ಆಗಿಬಿಡ್ತೀನಿ, ಅದಕ್ಕೋಸ್ಕರ ರೆಗ್ಯುಲರಾಗಿ ನಾನು ಇದನ್ನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ಸುಮಾರು ಸರಿ ನಾನು ಹೇಳಿದ್ದೀನಿ ಆ್ಯಂಡ್ ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ಹೇಳಿದರೆ ಅದಕ್ಕೋಸ್ಕರ ಹೇಳಿದೆ. ಮತ್ತೆ ಫ್ರೆಂಡ್ಸ್ ಇವಾಗ ಆಯಿತು, ರಸ ಮಾಡಿದೆ, ಹೀಗೆ ರಸ ಮಾಡಿದ್ದಾಯಿತು. ಬೇಗನೆ ಎಲ್ಲ ಅಡುಗೆ ಮುಗಿಸ್ಬಿಟ್ಟೆ. ಇವತ್ತು 6:30 ಅಷ್ಟರಲ್ಲಿ ಅಡುಗೆ ಆಯಿತು. ಸೊ ಇಲ್ಲಿ ಬೇಳೆ ಮತ್ತು ಟೊಮೊಟೊ ರಸ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ಕಾಂಬಿನೇಷನ್ ನನಗೆ ತುಂಬ ಇಷ್ಟ, ಫೇವ್ರೆಟ್. ರೈಸು ಕೂಡ ಮಾಡಿದೆ, ಯಾಕಂದ್ರೆ ನಂಗೆ ಹೊಟ್ಟೆ ಹಸ್ವಾಗ್ತದೆ, ನಾನು ಫಸ್ಟು ತಿನ್ನಬೇಕು ಊಟನ. ಇನ್ನು ಅದ್ಬಿಟ್ರೆ ತೆಂಗಿನಕಾಯಿ ಫುಲ್ ತುರಿದಿಟ್ಬಿಟ್ಟೆ, ಇವಾಗ ಫ್ರಿಡ್ಜಲ್ಲಿ ಹಾಕಿಟ್ಬಿಟ್ರೆ ಇನ್ನು ಒಂದು 2 ದಿನಕ್ಕೆ, ನನಗೆ 2 ಅಲ್ಲ 3-4 ದಿನಕ್ಕೂ ತೆಂಗಿನಕಾಯಿ ಆಗುತ್ತೆ. ಸೊ ಅದನ್ನು ಎತ್ತಿರಬೇಕು. ಇವಾಗ ಬೆಂಡೆಕಾಯಿ ಪಲ್ಯ ನೋಡ್ತಿದ್ದಂಗೆ ನಿಖಿತಾ ನನಗೆ ಚಪಾತಿ ಏನಾದರೂ ಬೇಕು, ದೋಸೆ ಹಿಟ್ಟು ಏನಾದ್ರು ಇದೆಯಾ ಅಂದರು, ಏನೂ ಇಲ್ಲ ಅಂದರೆ ಅದಕ್ಕೆ ಅಟ್ಲೀಸ್ಟ್ ಒಂಚೂರು ರಾಗಿ ರೊಟ್ಟಿ ಹಾಕ್ಕೊಟ್ಬಿಡ್ತೀಯಾ ಅಂದರು. ಸೊ ಆದ್ದರಿಂದ ಇವಾಗ ಅವ್ರಿಗೆ ಅಂತ ರಾಗಿ ರೊಟ್ಟಿ ಹಾಕ್ಕೊಡೋಕ್ಕೆ ರಾಗಿ ಹಿಟ್ಟು ಒಂದು ಸ್ವಲ್ಪ, ಆಮೇಲೆ ಗೋಧಿ ಹಿಟ್ಟು, ಎರಡೂ ಸಮಾನವಾಗಿ, 2 ಸಮ ಈ 50 50. ಇದು ನನ್ನ ಮಗಳು ಇವಾಗ ಇಬ್ರು ಹೆಣ್ಮಕ್ಳು ಎದ್ಬಿಟ್ಟು ಬಂದರು ನೋಡಿ, ಮೈ ಮುರ್ಕೊಂಡು ನಿಂತ್ಕೊಂಡೋಳೆ. ನಮ್ಮ ಹುಡುಗಿ 1 ಅವರ್ ಬೇಕು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ, ಗೊತ್ತಾ? ಅಷ್ಟು ಶೃಂಗಾರ ಮಾಡ್ಕೊಳ್ಳುತ್ತೆ, ಅಷ್ಟು ಶೃಂಗಾರ ಮಾಡ್ಕೊತಾನೇ ಇರುತ್ತೆ. ಅಯ್ಯೋ ಹುಡುಗಿ. ಇವಾಗ ಅವ್ರ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾಳೆ. ಬರಲ್ಲ ಅಂತ? ಹೌದಾ? ಅವ್ರಮ್ಮ ಬರ್ತೀನಿ ಅಂತ ಹೇಳಿದ್ರು, ಅವ್ರಮ್ಮ ಫೋನೇ ಮಾಡಲಿಲ್ಲ. ಅದಕ್ಕೆ ಅಮ್ಮ ಎಲ್ಲಮ್ಮ ಇನ್ನೂ ಬಂದಿಲ್ಲ ಅಂತಂದು, 5 ಗಂಟೆಗೆ ಬರ್ತೀನಿ ಮಗಳೇ ಅಂತ ಅಂದ್ರು. ಹೌದಾ ಅಂತ ಏನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಕುತ್ಕೊಂಡಿಲ್ಲ, ಅಲ್ಲಲ್ಲೇ ನಿದ್ದೆ ಹೊಡಿತಾ ಇದ್ದು. ಸ್ವಲ್ಪ ಮೇಲೆ ಖುಷಿ ಜೊತೆ ಮಲ್ಕೊಳ್ಳಮ್ಮ ಅಂದೆ, ಮಲ್ಕೊಂಡು ಇವಾಗ ಎದ್ದು ಬಂದವ್ರೆ. ನೀನೇ ಮಾಡಿದ್ದೆ ನಿಮ್ಮಮ್ಮ ಮಾಡಿದ್ರ? ನೀನೇ ಮಾಡಿದ? ಹಂಗೆ ಹೇಳಿ ಮತ್ತೆ, ನಿಮ್ಮಮ್ಮ ಮಾಡಿಲ್ಲ ನೀನೇ ಮಾಡಿರೋದು. ಅದಕ್ಕೆ ಇವಾಗ 9:30 ಬರ್ತಾರಂತ, ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತಾರಂತೆ ಗಾನುನ. ಹಂಗಿದ್ರೆ ಇವತ್ತು ನೈಟು ಇಲ್ಲೇ ಇರ್ತಾಳೆ ಸುಪ್ಪಿ. ಓ ಸೂಪರ್. ಹಂಗಲ್ಲಮ್ಮ, ಇವತ್ತು ನೈಟನ್ನು ಖುಷಿ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂತೀರ ಅವಳ ಜೊತೆನಲ್ಲಿ. ಖುಷಿಗೆ ಇಷ್ಟ ಅಲ್ವಾ? ಇಲ್ಲ ಸುಡುತ್ತೆ, ಪ್ರಾಕ್ಟೀಸು ಹಿಂಗೆ. ಅದೊಂಥರ ಬೇರೆ, ಇದೊಂಥರ ಬೇರೆ. ಓಕೆ, ರೊಟ್ಟಿ ಹಂಚಲ್ ಹಾಕಿಲ್ಲ, ಮಾಮೂಲಿ ಚಪಾತಿ ಹಂಚಲ್ ಹಾಕಿದ್ದೀನಿ. ರೊಟ್ಟಿ ಹಂಚಲಾದ್ರೆ ಸ್ವಲ್ಪ ಅದೆಲ್ಲ ಎಕ್ಸ್ಪೋಸ್ ಮಾಡೋದಿಲ್ಲ, ಸ್ವಲ್ಪ ಇದಾಗುತ್ತೆ. ಸಿಂಪಲ್ ಆಗಿ ಈಸಿಯಾಗಿ ಒಂದು 2 ರೊಟ್ಟಿ ಹಾಕೋದು, ಅದಕ್ಕೋಸ್ಕರ ಇದನ್ನೇ ಹಾಕಿದ್ದೀನಿ. ಸೊ ನಮ್ದು ಫೇವ್ರೆಟ್ ಇದು ರಾಗಿ ರೊಟ್ಟಿ, ಗೋಧಿ ಮತ್ತೆ ರಾಗಿ 2 ಮಿಕ್ಸ್ ಮಾಡೋದು ಸೋಮು ಫೇವ್ರೆಟ್. ಅಷ್ಟೇ, ಸಿಂಪಲ್ ಈಸಿಯಾಗಿ. ಇದಕ್ಕೆ ಎಣ್ಣೆ ತಾಕ್ಸೋದೇ ಇಲ್ಲ ನಾನು, ತುಪ್ಪ ಮಾತ್ರ ಹಾಕ್ತೀನಿ ಅಷ್ಟೇನೆ. ಓಕೆ, ರಾಗಿ ರೊಟ್ಟಿ ಮಾಡಿ ಸೋಂಬೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಟ್ಟು, ನನಗೆ ರೊಟ್ಟಿ ಎಲ್ಲ ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಆ್ಯಕ್ಚುಲಿ ನನಗೆ ರಸಮು, ಅನ್ನ, ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ತಿಂದ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ಸ್ಬಿಡುತ್ತೆ. ಊಟ ಮಾಡಿ ಬೇಗನೆ ಆಮೇಲೆ ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್, ಹಾಗೆ ಮೊನ್ನೆ ನಾನು ಹಾಕ್ಕೊಂಡೋಗಿದ್ದು ಒಂದು ಯೆಲ್ಲೋ ಕಲರ್ ಟಾಪ್ ಲಿಂಕ್ ಕೇಳ್ತಾ ಇದ್ರಿ. ನಿಖಿತಾ ಇದು ಟಾಪ್ ತುಂಬ ಚೆನ್ನಾಗಿದೆ, ಲಿಂಕ್ ಕೊಡಿ ಅಂದ್ಬಿಟ್ಟು ಜುಡಿಯೋಗೆ ಹಾಕ್ಕೊಂಡೋಗಿದ್ನಲ್ಲ, ಇದು ತುಂಬ ಚೆನ್ನಾಗಿದೆ, ಅದ್ರ ಕ್ವಾಲಿಟಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇನ್ನೂ ಕೆಲವೊಂದು ಡ್ರೆಸ್ಸು, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲಾದರೂ ಲಿಂಕ್ ಕೊಟ್ಟಿರ್ತೀನಿ. ಯಾಕೆಂದರೆ ಇವಾಗ ಅಮೆಝಾನ್ನಲ್ಲಿ ವಾರ್ಡ್ರೋಬ್ ರೀಫ್ರೆಶ್ ಸೇಲ್ ನಡೀತಿದೆ, ಅಂದರೆ ಲೈವ್ ಇದೆ. ಮೇ 31 5 ಜೂನ್ವರೆಗೂ ಇತ್ತು. ಸೊ ಈ ಗೆಟ್ ಮಿನಿಮಮ್ 50% 80% ಆಫ್ ಇದೆ. 1500+ ಟಾಪ್ ಬ್ರ್ಯಾಂಡ್ಸ್ ಇದೆ. 3 lakh+ ಸ್ಟೈಲ್ಸ್ ನಿಮಗೆ ಆಫರ್
ಆಫರಲ್ಲಿ ಸಿಗ್ತಾಯಿದೆ. ಸೊ ಮಿಸ್ ಮಾಡ್ಕೊಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ರಸಮ್ ಮತ್ತು ಬೆಂಡೆಕಾಯಿ ಪಲ್ಯದಲ್ಲೇ ಆಗೋಯಿತು. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ತಿಂಡಿ ಮಾಡಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಮಾಡ್ತಾ ಇರುವಾಗ ಮನೆಯಲ್ಲಿ ಹೂಕೋಸು ಇತ್ತು. ಸೊ ಹೂಕೋಸು ಹಾಗೆ ಹಸಿ ಬಟಾಣಿ ಹಾಕ್ಬಿಟ್ಟು ಮಾಡೋಣ, ಗ್ರೇವಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ ಅದೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಹೂಕೋಸನ್ನ ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ 2 ಸರಿ ತೊಳೆದು ತೆಗ್ದಿಟ್ಟಿದ್ದೆ. ಯಾಕೆಂದರೆ ಹೂಕೋಸಲ್ಲಿ ಹುಳ ಇರ್ತವೆ, ಹಸ್ರು ಕಲರ್ ಹುಳ ಇರ್ತವೆ ಜಾಸ್ತಿ. ಸೊ ಅದಕ್ಕೆ ನಾನು ಆ ಥರ ಮಾಡಿಬಿಡ್ತೀನಿ ಫಸ್ಟಿಗೆ. ನಾನು ಸಾಮಾನ್ಯವಾಗಿ ಹೂಕೋಸನ್ನ ಹೊರಗಡೆ ಗೋಬಿ ಮಂಚೂರಿ ಅಂತ ಹೇಳ್ತಾರಲ್ಲ, ಅಲ್ಲಿ ತಿನ್ನೋಕ್ಕೆ ಹೋಗಲ್ಲ. ಏನಿದ್ರು ಕ್ಯಾಬೇಜಿನ ಮಂಚೂರಿ ಇದ್ದರೆ ಮಾತ್ರ ತಿಂತೀನಿ, ಇಲ್ಲ ಮಶ್ರೂಮು, ಬೇಬಿಕಾರ್ನು ಈ ಥರ ತಿಂದ್ಬಿಡ್ತೀನಿ. ಈ ಹೂಕೋಸಲ್ಲಿ ತಿನ್ನೋಕ್ಕೆ ಹೋಗೋದಿಲ್ಲ, ಹುಳ ಎಲ್ಲಿ ಇದ್ಬಿಡ್ತಾವೋ ಅಂತ ಹೇಳಿ. ಸೊ ಮನೆಯಲ್ಲಾದರೆ ಅದು ನಮ್ಮ ಥರನೇ ಹೊರಗಡೆನೂ ಕೂಡ ಬಿಸಿನೀರು, ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿರ್ತಾರೋ ಇಲ್ವೋ ಯಾರಿಗೂ ಗೊತ್ತಲ್ವಾ, ಅದಕ್ಕೋಸ್ಕರ ತಿನ್ನೋದಕ್ಕೆ ಹೋಗಲ್ಲ. ನೀವು ಹೀಗೇನಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಇವಾಗ ನಾನು ಈ ಗ್ರೇವಿ ಸ್ವಲ್ಪ ಗೋಡಂಬಿ, ಹಸಿಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, ಇದಿಷ್ಟು ಜಾಸ್ತಿ ಟೊಮೊಟೊ ಹಾಕಲ್ಲ ಈ ಥರ ಗ್ರೇವಿ ಥರ ಮಾಡಬೇಕಾದ್ರೆ. ಇದಿಷ್ಟನ್ನು ಹಾಕಿ ರುಬ್ಬಿಟ್ಟು ಮಸಾಲೆ, ಒಂದು ಸ್ವಲ್ಪ ಮಸಾಲೆ ಪೌಡರ್, ಸಾಂಬಾರು ಪೌಡರ್ ಬರುತ್ತಲ್ಲ, ಸೊ ಅದನ್ನೇ ಹಾಕಿ ಇವಾಗ ಆ ಮಸಾಲೆ ರುಬ್ಬಿರೋ ಅಂಥದ್ದನ್ನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸ್ತಾಯಿದ್ದೀನಿ. ಒಂದೇ ವಿಷಲ್, ಜಾಸ್ತಿ ಇಲ್ಲ. ಸೊ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಅದು ಹೂಕೋಸೆಲ್ಲ ಕಲಸೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ವಿಷಲ್ ಆಗೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಇವತ್ತು ಪೂರಿ ಮಾಡ್ತಾ ಇರೋದು ನಾನು. ಹಾಗೆ ಪುದೀನ ಸೊಪ್ಪು ತಂದಿದ್ರು. ಇವಾಗ ಇತ್ತೀಚೆಗೆ ಜಾಸ್ತಿ ಪುದೀನ ಸೊಪ್ಪು ಜ್ಯೂಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಸೈಡು ಮಾಡ್ತಾಯಿದ್ದೀನಿ. ಪೂರಿಗೆ ಇಟ್ಟು ಕಲಸಿ ಇಟ್ಟಿದ್ದೆ. ಇನ್ನು ಹಾಗೆ ಆದರೆ ಇನ್ನು ಲಾಸ್ಟ್ ವ್ಲಾಗಲ್ಲಿ ಒಂದು 2 ಡೇಸ್ ಬ್ಯಾಕ್ ವ್ಲಾಗಲ್ಲಿ ನಾನು ಕೇಸರಿ ಬಾತ್ ತಂದಿದ್ದೆ. ಸೊ ಜುಡಿಯಾಗೆ ಗಾನನ್ನ ಕರ್ಕೊಂಡು ಹೋದಾಗ ಕುಶಿಮಾ ತುಂಬ ಇಷ್ಟಪಟ್ಟು ಅದನ್ನು ತಿಂದಿದ್ಲು. ಹಾಗೆ ಸ್ವಲ್ಪ ಲೈಟಾಗಿ ಕೇಸರಿ ಬಾತ್ ಮಾಡಿಬಿಡೋಣ ಇರು, ಸೋಮ್ಗೂ ಕೂಡ ಅವತ್ತು ತಿನ್ನೋದಕ್ಕೆ ಆಗಲಿಲ್ಲ, ಕುಶಿಮಾ ಇಷ್ಟಪಟ್ಟು ತಿಂದ್ಲು ಅಂತ ಹೇಳಿ ಮನೆಯಲ್ಲಿ ನಾನೇ ಮಾಡಿಬಿಡೋಣ ಅಂತ. ಯೂಶಲಿ ನಾನು ಮಾಡ್ತಾಯಿರ್ತೀನಿ, ವೀಡಿಯೋದಲ್ಲಿ ತೋರಿಸಲ್ಲ. ಈ ಬೀಟ್ರೋಟ್ ಕೇಸರಿ ಬಾತು, ಕ್ಯಾರೆಟ್ ಕೇಸರಿ ಬಾತು, ಇಲ್ಲ ನಾರ್ಮಲ್ ಈ ಥರ ಕೇಸರಿ ಬಾತು ನನಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಮೊದಲು ಥರ ಜಾಸ್ತಿ ಸ್ವೀಟೆಲ್ಲ ಹಾಕಿ ಮಾಡಲ್ಲ, ಲೈಟಾಗಿ ಸಪ್ಪೆ, ಅದರಲ್ಲಿ ಜಾಸ್ತಿ ತಿನ್ನೋ ಬದಲು ಒಂದೇ ಒಂದು ಸ್ಪೂನು, 1-2 ಸ್ಪೂನು ತಿಂದು ಒಂದು ಸ್ವಲ್ಪ ಆಸೆ ತೀರಿಸ್ಕೊತೀನಿ ಅಷ್ಟೇ. ಈ ಥರ ಮಾಡ್ಕೊತೀನಿ ಇತ್ತೀಚೆಗೆ. ಸೊ ಇವಾಗ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ನಾನು ಈ ದಾಲ್ಡಾ, ಎಣ್ಣೆ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ, ಜಸ್ಟ್ ತುಪ್ಪ ಮಾತ್ರ ಹಾಕ್ಬಿಟ್ಟು ಮಾಡ್ತೀನಿ. ಗೋಡಂಬಿನ ಫ್ರೈ ಮಾಡಿಕೊಂಡು ಮೀಡಿಯಮ್ ರವೆನ ಹಾಕಿ ಹುರಿತಾ ಇದ್ದೀನಿ. ಸೊ ಅಂದ್ಕೊಂಡೆ ಕ್ಯಾರೆಟ್ ಇಲ್ಲ ಬೀಟ್ರೋಟ್ ಏನಾರು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಇವತ್ತು ಒಂದು ಸ್ವಲ್ಪ ಪ್ಲೈನಾಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಇದು ರವೆ ಎಲ್ಲ ಹುರ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿನೀರು ಕಾಯಿಸಿರ್ತೀನಿ ಕೆಟಲಲ್ಲಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೀರೆಲ್ಲ ಇಂಗ್ತು ನೀರು ನೀಟಾಗಿ ಸಕ್ ಮಾಡಿದೆ ರವೆ ಅಂತ ಹೇಳಿದಾಗ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ತಕ್ಕನಾಗಿ ಸಕ್ಕರೆ ಹಾಕ್ತೀನಿ. ಬೆಲ್ಲನೂ ಕೂಡ ಹಾಕ್ಬೋದು, ಬೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಬೆಲ್ಲದಲ್ಲೂ ಮಾಡ್ತೀನಿ ಮತ್ತು ಸಕ್ಕರೆನಲ್ಲೂ ಮಾಡ್ತೀನಿ. ಈ ಬೆಲ್ಲ ಹಾಕಿದಾಗ ಹಾಲೆಲ್ಲ ನಾನು ಯಾವಾಗಲೂ ಕೇಸರಿ ಬಾತಿಗೆ ಯೂಸ್ ಮಾಡಲ್ಲ, ಕೆಲವರು ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಯೂಸ್ ಮಾಡಲ್ಲ, ಇದೇ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಇನ್ನು ಪೂರಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸೋಮು ಡೈಲಾಗ್ ಹೊಡಿತಾ ಇದ್ದಾರೆ, ನೋಡಿ ಏನಂತ. ಪೂರಿ ಯಾವಾಗ ಉಗುಳ್ತಾರೋ ಅಲ್ಲ, ನೀನು ಯಾವಾಗ ಪ್ರೀತಿ ಬರುತ್ತೋ ಏನೋ ಒಂದು ತಿಂಡಿ ಮಾಡ್ಕೊಡಮ್ಮ ಅಂತಂದ್ರೆ ಟೈಮ್ ಆಗ್ತಿದೆ ಕಣೆ ಅಂತ ಹೇಳ್ತಂದ್ರೆ ಬೇಕು ಅಂತ ಪ್ರೀತಿ ಅವಾಗ ಜಾಸ್ತಿ ಬರುತ್ತೆ. ನೋಡು ಪೂರಿ ಮಾಡ್ಬೇಕಂತೆ, ಟೈಮ್ ಆಗ್ಬೇಕಂತ. ನಾನು ಟ್ರಾಫಿಕ್ ಆಗುತ್ತೆ ಕಣೆ, 8 ಮುಕ್ಕಾಲ್ ಆಯ್ತು, ಅಲ್ಲಿ ಹೋಗೋಷ್ಟು ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗುತ್ತೆ ಕಣೆ ಅಂತ ಹೇಳ್ತಾ ಇದ್ದೀನಿ. ಈಗ ಪ್ರೀತಿ ಇಲ್ಲಿ ಒಂದು ನಿಮಿಷ ಆ ಟ್ರಾಫಿಕ್ ನಮ್ಮ ಮಾವನದು ಟ್ರಾಫಿಕ್ ಅದು. ಯಾವಾಗ ಮೈಂಡ್ ಸೆಟ್ ಮಾಡ್ಕೊಂಡು ಓಕೆ ಟೈಮ್ ಹೋಗ್ಬಿಡೋಣ, ಮನೆಗೆ ಬಿಡೋಣ ಅನ್ಕೊಂಡಷ್ಟೇ ನಿಕ್ಕಿ ಬರ್ಲಾ ನಿಕ್ಕಿ ಅಂದ್ರೆ ಒಂದು ನಿಮಿಷ ನೋಡಿ ಅಮ್ಮ ನಿಧಾನಕ್ಕೆ ಮಾಡಮ್ಮ. ಆಮೇಲೆ ಸಾಯಂಕಾಲವರೆಗೂ ನಾನು ಬೈಕೊಂತ ನನ್ಗೆ ತಿನ್ಬೇಕು ಅನ್ಸ್ತೈತೆ ಆಕ್ಚುಲಿ ಅದು. ಹೌದಾಕ? ಅವ್ರಿಗೋಸ್ಕರ ಅನ್ನೋಕ್ಕಿಂತ ನನಗೋಸ್ಕರ ಅವ್ರು ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಇಬ್ರು ಇಷ್ಟಪಡ್ಬೇಕಲ್ವ, ಒಬ್ರಿಗೆ ಇಷ್ಟಪಡೋದು ಮಾತ್ರ ಮಾಡೋಕ್ಕಾಗಲ್ಲ ಅಲ್ವಾ. ಕಡಕಯ್ಯ ಇನ್ನೊಂದು ಕೇಸರಿ ಬಾತ್ ತಿನ್ಬೇಕಂತ ಅನಿಸ್ತಾ ಇದೆ, ಅದು ಅವ್ರಿಗೂ ಇಷ್ಟ ಆಗುತ್ತೆ. ಮೊನ್ನೆ
ಅಲ್ಲಿ ತರ್ಸ್ಬಿಟ್ಟು ಬ್ರಾಹ್ಮಿನ್ಸಿಂದ ಗೊತ್ತಾಯ್ತು ನನಗೆ ಗೊತ್ತಾಯ್ತು. ಇನ್ನ 15 ವರ್ಷ ನಿನ್ ಜೊತೆ ಸಂಸಾರ ಮಾಡಿದ್ರೆ ವೇಸ್ಟ್ ವಿದ್ಯಾನಗರಪುರದಲ್ಲಿ ಏನ್ ತಂದಿದ್ನ ಖುಷಿಮಾ ಸಿಕ್ಕಾಪಟ್ಟೆ ಇಷ್ಟಪಟ್ಲು. ತಿಂತಾದಲ್ಲಿ ಇಷ್ಟ ಇರೋದು ಅವ್ಳು ತಿಂದೇ ಬಿಟ್ಲು ಖಾಲಿ. ಇಷ್ಟ ಆಯ್ತೆ ನಮ್ಮ ಮಗುಗೆ ಮತ್ತೆ ಅವ್ಳು ತಿನ್ನೋದೇ ಅಪರೂಪ ಸದ್ಯ. ಅದಕ್ಕೋಸ್ಕರ ಸುಮ್ಮನೆ ಆಗ್ಬಿಟ್ಟು ಅದನ್ನೇ ಹೇಳ್ತಾವ್ರೆ. ಏನೋ ಅವ್ರ ಮನ್ಸಿಗೆ ಬಂದಿದೆ ಹೇಳ್ಕೊಂತಾರೆ. ನಾವ್ ಏನ್ ಮಾಡ್ಬೇಕು ಅದು ಮಾಡೋಣ ಅಲ್ವಾ? ಕತೆ ಆಯ್ತು. ಪೂರಿ ರೆಡಿ ಆಯ್ತು, ಸಾಗು ರೆಡಿ ಆಯ್ತು, ಕೇಸರಿಬಾತ್ ರೆಡಿ ಆಯ್ತು, ಪುದೀನ ಜ್ಯೂಸ್ ರೆಡಿ ಆಯ್ತು. ಎಲ್ಲದಕ್ಕೂ ಯೋಗ ಇರಬೇಕು. ಪ್ಲಾನ್ ಇರಲಿಲ್ಲ ಆಕ್ಚುಲಿ ಬಂದ್ರೆ ಚೆನ್ನಾಗಿತ್ತು ಪ್ಲಾನು. ಕೆಲವು ಟೈಮ್ ಏನೋ ಇರ್ಬೋದು ಇರೋದಕ್ಕಂತಲ್ಲ. ಟ್ರಾಫಿಕ್ ಅಲ್ಲಿ ಹೋಗ್ತಾ ನೆಕ್ಸ್ಟ್ ಕೆಲಸ ಮಾಡಕ್ಕಾಗಲ್ಲ. ಈ 1 hour ಟ್ರಾಫಿಕ್ ಕಳೆದ್ಬಿಟ್ರೆ ನೋಡಿ ಏನ್ ಗೊತ್ತಾಯ್ತು, ಬೆಳಗ್ಗೆ ಟೈಮ್ ಮಾಡಿದ್ರೇನೆ ಚಂದ. ನಿಮ್ಗೆ ಟೈಮ್ ಮಾಡಿದ್ರೆ ನನಗೆ ತಿನ್ನಕ್ಕೆ ಇಷ್ಟ. ಟೈಮ್ ಆಗ್ತಿದ್ಯಾ? ಟೈಮ್ ಆಫ್ ಮಾಡಿ ಸಾಕು. ಕೊಡ್ಲಾ? ನಾನು ಆಗ್ತಿಲ್ಲ. ಹಾಕೊಳ್ಳಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕಿದೆಯಲ್ಲ. ಇವತ್ತು ಎಣ್ಣೆ ಹಾಕೊಂಡು ಹೋಗ್ತಿದ್ದೀನಿ. ಹಿಟ್ಟು ಹಾಕೊಂಡು ಹೋಗ್ತಿದ್ರೆ ಅದಕ್ಕೆ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ. ಹಿಂಗೆ ಮಾಡಿದ್ರೆ ಎಣ್ಣೆ ಹಾಕ್ಬಿಟ್ರೆ ಕ್ರಿಸ್ಪಿ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡಿದೆ. ಓಕೆ ಓಕೆ. ಗ್ರೇವಿ ಪೂರಿ ರೆಡಿ. ಬೆಳಗ್ಗೆ ಥ್ಯಾಂಕ್ ಯು. ಅನ್ನದಾತ ಸುಖಿ ಭವ. ನಮ್ಮ ಅಣ್ಣ ಇವತ್ತು ತಿನ್ನೋದು ಇದೊಂದು ಡೈಲಾಗ್. ಬೆವತೋದೆ, ಇಷ್ಟಕ್ಕೆ ಬೆವತೋದೆ. ಇದ್ ಮಾಡಷ್ಟು ಇಷ್ಟೊತ್ತಿಗೂ ಬೆವತಾಗಿರ್ಲಿಲ್ಲ. ಬಂದ್ ಅಲ್ಲಿ ನಿಂತ್ಕೊಂಡ್ ಬಿಟ್ರಲ್ಲ ಅಷ್ಟಕ್ಕೆ ಟೆನ್ಷನ್ ಶುರು ಆಗೋಯ್ತು. ನಂಗೆ ಅಲ್ಲಿ ಬಂದು ನಿಂತ್ಕೊಂಬಾರ್ದು. ಇಲ್ಲ ಅಂದ್ರೆ ಇರು ಇನ್ನು ಇಲ್ಲಿದ್ದಾರೆ, ಇದು ಪೂಜೆ ಮಾಡ್ತಾ ಇದಾರೆ, ಇನ್ನು ಇದು ಅದ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರಲ್ಲ ರೆಡಿ ಆಗ್ಬಿಟ್ಟು. ಹೌದು, ಇಲ್ಲ ನಂದೇ ತಪ್ಪು. 8 ಗಂಟೆಗೆ ಶುರು ಮಾಡಿದ್ದು. 8 ಗಂಟೆಗೆ ನಾನು ಎದ್ದು ಬಂದಿದ್ದು ಕರೆಕ್ಟ್ ಆಗಿ. ಇವಾಗ 8. ಯಾಕೆ ಅಷ್ಟೊಂದು ಬೇವ್ದು ಬಿಟ್ಟಿದ್ಯಾಕ? ಬೇವ್ರು ಬಿಟ್ಟಿದ್ರೆ ಜಾಸ್ತಿ ಟಿಪ್ಸ್ ಹತ್ರ ವರ್ಷ ಶೆಕೆ ಆಗ್ತಾ ಇದೆಯಲ್ಲ, ಬಿಸಿ ಇದೆಯಲ್ಲ ಅದಕ್ಕೆ. 8:50 ಇವಾಗ 15 ಮಿನಿಟ್ಸ್ ಅಲ್ಲಿ ಇದಿಷ್ಟು ಮಾಡ್ಕೊಟ್ಟಿದ್ದೀನಿ. ಪ್ಲಾನ್ ಇಲ್ದಲೆ. ಯಾರು ನೀವು? ಎಕ್ಸ್ಪರ್ಟ್. ನಮ್ಮ ಅಕ್ಕ ಅಡುಗೆಲಿ ಎಕ್ಸ್ಪರ್ಟ್. ಪಟ್ಟ 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 ಅಂತ ಮಾಡ್ಬಿಡ್ಬೇಕು. ನಗ್ಬ ಕೇಳ್ತಾಳೆ ನನ್ಗೆ ಕಾನ್ಸಂಟ್ರೇಟ್ ಇಲ್ಲಿ ಮಾಡ್ಲಾ, ಇಲ್ಲ ಅಂತಂದ್ರೆ ನಗ್ಬ ಅಕ್ಕ ಇದೇನ್ ಇಟ್ಟಿದ್ಯಾಕ, ಅಕ್ಕ ಇದು ಏನ್ ಮಾಡ್ತಿದ್ಯಾಕ. ನನ್ಗೆ ಬೆಳಗ್ಗೆ ಟೈಮ್ ಮಾತು ಜಾಸ್ತಿ ಬರಲ್ಲ. ಅದಕ್ಕೆ ನೋಡಿ ನೀವು ಬೆಳಗ್ಗೆ ಟೈಮ್ ನಾನು ಸಾಮಾನ್ಯವಾಗಿ ವಾಯ್ಸ್ ಓವರ್ ಕೊಡೋದು ಜಾಸ್ತಿ. ನನಗೆ ಕೆಲಸ ಮೈನ್ ಆಗಿರ್ಬೇಕು, ಮಾತು ಕಮ್ಮಿ ಇರ್ಬೇಕು. ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಕ್ಕ ಇದೇನ್ ಮಾಡ್ತಾ ಇದ್ಯಾಕ, ಇದೇನ್ ಬಿಡ್ತಿದ್ಯಾಕ, ನನಗೆ ಹೇಳಕ್ ಆಗ್ತಾ ಇಲ್ಲ. ನನ್ಗೆ ನಗ್ಮ ಮಾಡ್ತಾ ಇದೀನಿ ನಗ್ಮ ಅಂತೇಳಿ ವಾಯ್ಸ್ ಕಮ್ಮಿ ಹೇಳ್ತೀನಲ್ಲ, ಅದಕ್ಕೆ ಅವಳದು ಅಂತ ಪಾಪ. ನಂಗೆ ಬರಲ್ಲ ಅದು ವಾಯ್ಸ್. ಇವಾಗಲೂ ಅಷ್ಟೇ ಮಾತಾಡಕ್ ಇಂಟ್ರೆಸ್ಟೇ ಇಲ್ಲ ನಂಗೆ ಜಾಸ್ತಿ. ಕೆಲಸ ಇರ್ಬೇಕು ಮುಂದೆ. ಯಾಕಂದ್ರೆ ಪಟ್ ಅಂತ ಮಾಡ್ಬೇಕಲ್ಲ, ಮಾತಾಡ್ತಾ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ನಂದು. ನೀವು ಎಷ್ಟೇ ಮಾತಾಡಿದ್ರಕ್ಕ ಕೆಲಸ ಮಾತ್ರ ಪಟ್ ನಿಮ್ದು. ಹಂಗೆ ಇವಾಗ ಚಪಾತಿ ಮಾಡ್ಬೇಕು. ಆಕ್ಚುಲಿ ಚಪಾತಿ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದು. ಏನ್ ಗೊತ್ತಾ, ಸೋಮ ಹೇಳಿದಾರೆ ಬೆಳಗ್ಗೆನೂ ಅದೇ ತಿಂಡಿ, ಮಧ್ಯಾಹ್ನ ಅದೇ ತಿಂಡಿ ಕೊಡ್ಬೇಡಮ್ಮ, ನನ್ಗೆ ಆಗಲ್ಲ. ಸೊ ಬೆಳಗ್ಗೆ ಏನಾದ್ರು ಮಾಡ್ಕೊಡು, ಸಂಜೆ ಏನಾದ್ರು ಮಾಡ್ಕೊಡು, ಮಧ್ಯಾಹ್ನಕ್ಕೆ ಏನಾದ್ರು ಕಟ್ಟು ಅಂದಿದ್ದಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಚಪಾತಿ ಒಂಚೂರು ಕೇಸರಿಬಾತ್ ಕೊಟ್ಬಿಡ್ತೀನಿ. ಕೇಸರಿಬಾತ್ ಬಿಸಿ ಬಿಸಿ ಹಲ್ವಾ ಬಂದಂಗೆ ಬಂದಿದೆ. ಅದು ಹಲ್ವಾಗ ತೆಳ್ಳು ಚೆನ್ನಾಗಿ. ತುಪ್ಪ ಇನ್ನೂ ಹಾಕೊಂತಿದ್ದು ನಮ್ಮ ನಗ್ಬಕ್ಕ. ಸಾಕು ಕಣವ ಅಂತೆ. ಒಂದು ಬೋರಲ್ಲಿ ಹಾಕೊಡಕ್ಕಾಗಲ್ಲ ಪಾಪ. ಇಲ್ಲ ಇದೆ ಸರ್, ಸೈಡ್ಗೆ ಹಾಕೊಂಡು ತಿಂತಾರೆ. ರೀ ಕೊಡ್ಲಾ ಪೂರಿ ಎತ್ಕೊಂಡು ಹಾ ಹೌದು. ನಾವು ಅಷ್ಟೇ ಪೂರಿ ತಿಂದೇ ಇಲ್ಲ. ಒಂದು 6 ತಿಂಗಳು. ಹೌದಕ್ಕ? ಮಾಡಿಲ್ಲ ನಾನು ಜಾಸ್ತಿ. ಅಕ್ಕ ಅಣ್ಣನ ಕೇಸರಿ ಬಾತ್ ಕೊಡೋಬೇಕಾ? ಇಲ್ಲ, ಲಾಸ್ಟಿಗೆ ತಿನ್ನೋದು, ಇವಾಗ ತಿನ್ನೋದು. ಓಕೆ, ಚಪಾತಿ ಮಾಡ್ಬಿಡ್ತೀನಿ. ಪಟ್ ಪಟ್ ಅಂತ ಚಪಾತಿ ಮಾಡಿ ಕೊಟ್ಬಿಡ್ತೀನಿ. ಮಾಡಿ ಲಂಚ್ ಬಾಕ್ಸ್ ಕಟ್ತೀನಿ. ಸಾರಿ ಹಂಗೆ ಮಕ್ಕಳ ಇಬ್ರು ಎದ್ದಿಲ್ಲ, ಅವ್ರು ಎದ್ದಾಳಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಡ್ತೀನಿ ಪಟ್ ಪಟ್ ಅಂತ. ಓಕೆ, ನಮ್ಮ ಅಕ್ಕ ಮಾಡೋ ಫಾಸ್ಟ್ ಇವಾಗ ನೋಡ್ಕೊಳ್ಳಿ.
ಅದೇನಕ್ಕ ನೀವು ಫಾಸ್ಟಾಗಿ ಅದಷ್ಟು ಚೆನ್ನಾಗಿ ಓದ್ತಿದ್ರೆ ನಮ್ಗೆ ಬರೋದೇ ಇಲ್ಲ ಹಾಳಾದಿದ್ದು ಓದಕ್ಕೆ. ಚಪಾತಿ ಪ್ರಾಕ್ಟೀಸ್ ಆದ್ರೆ ನಿಮ್ಗೂ ಬರುತ್ತೆ, ನನಗೂ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗು. ನಿಮ್ದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಾಡ್ತಾ ಮೊನ್ನೆ ಸೋಮವಾರ ಎರಡು ಚಪಾತಿ ಒತ್ತದ್ರಲ್ಲಿ ನಾನು ಒಂದ್ ಚಪಾತಿ ಅಷ್ಟೇ. ನಾನು ಎರಡು ಚಪಾತಿ ಒತ್ತದ್ರಲ್ಲಿ ಒಂದ್ ಚಪಾತಿನೇ ಹೊಟ್ಟೆ ತುಂಬೇಕು ನಮ್ಮ ಅಕ್ಕನ ಚಪಾತಿ. ಅಲ್ಲ ಒಂದ್ ಚಪಾತಿ ಒತ್ತಿರ್ತೀಯ ಅಷ್ಟೇ. ನಾನು ಎರಡು ಚಪಾತಿ ಒತ್ತಷ್ಟರಲ್ಲಿ ಒಂದ್ ಚಪಾತಿ ಒತ್ತಿರ್ತೀನಿ ಅಷ್ಟೇ. ನಮ್ಮನೆಗೆ ಬಂದಾಗ ನಗ್ಮಗ್ ಸರಿಯಾಗಿ ಚಪಾತಿ ಒತ್ತಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಅಕ್ಕ ನಿಮ್ಮ ಹತ್ರ ನೋಡ್ಕೊಂಡೆ ಕಲ್ತಿದ್ದ. ನೋಡ್ಕೊಂಡು ಪ್ರಾಕ್ಟೀಸ್ ಆಗ್ತಾ ನೀಟಾಗಿ ಬರುತ್ತೆ. ಕೆಲವು ಟೈಮ್ ನಗ್ಮಾಗೆ ಕೊಟ್ಬಿಡ್ತೀನಿ ಚಪಾತಿ ಮಾಡಕ್ಕೆ, ಸಂಡೇ ಟೈಮು ಅವಾಗೆಲ್ಲ. ನಂಗೆ ಖುಷಿಯಾಗಿ ಮಾಡೋಣಕ್ಕ ಹೇಳಿದ್ನ ಮಾಡಲ್ಲ ಅಂತ ನಂಗೆ. ನಾನು ನಮ್ಮ ಅಕ್ಕನಿಗೆ ಹೇಳ್ಬಿಡ್ತೀನಿ, ಅಕ್ಕ ಬರಬೇಡ ಅಕ್ಕ ನೀನು ಹೋಗಕ್ಕ ಈಚೆ. ಹಂಗೆ ಅದೇ ಸರಿ ಆಯ್ತು. ಚಪಾತಿ 3 ಚಪಾತಿ ಕಟ್ತೀನಿ ಸೋಮ್ಗೆ ಲಂಚ್ ಬಾಕ್ಸಿಗೆ ಅಷ್ಟೇ. ನಾನು ಇದು ಹೇಳೋದು, ಯಾವ್ದು ಹೋಟ್ಲುಗಳಲ್ಲಿ ಇದ್ರೆ ಪಟ 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 ಅಂತ ಲಡ್ಸಿ ರೊಟ್ಟಿ ಯಾರ್ಯಾರು ಯಾವ್ಯಾವ್ದು ಬರ್ಬೇಕು ಅದೇ ಬರುತ್ತೆ ಕೆಲಸಗಳು, ಅರ್ಥ ಆಯ್ತಾ? ಹೌದು. ಹಂಗೆ ಇವಾಗ ಹೆಂಗೆ ಹೇಳಲಿ ನಾನು, ಈ ರಾಗಿ ಜೋಳದ ರೊಟ್ಟಿ ತೊಡ್ತಾರಲ್ಲ ಅದು ತಟ್ಟೋದ್ರೆ ನಮಗೆ ಬರಲ್ಲ ಅಕ್ಕ. ಹಂಗೆ ನಿಮಗೂ ಇದು ಬರ್ತಿರ್ಲಿಲ್ಲ, ಬರುತ್ತೆ ಕಲಿತಾ ಅಷ್ಟೇ. ಎಷ್ಟೋ ಕಲ್ತ್ಕೊಂಡಿಲ್ವೇನಕ್ಕ ನಿಮ್ಮ ಹತ್ರನೇ. ಹಂಗೆ ಕತೆ ಮಾಡು. ಇದೊಂದೇ ಅಡಿಗೆ ಒಂದೇ ಮಾಡೋದು, ಇನ್ನೆಲ್ಲ ಕೆಲಸ ನಗ್ಮನೆ ಮಾಡ್ತಾಳೆ. ಅಂದ್ರೆ ಸೈಡಲ್ಲಿ ಕ್ಲೀನ್ ಮಾಡೋದು ಬಿಡೋದು ಅದು ಮಾತ್ರ ನಾನು ಮಾಡ್ತೀನಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನ್ ಕೆಲಸ ಮಾಡ್ತಿಲ್ಲ, ನಮ್ಗೆ ಆಗಲ್ಲ. ಏನಾಗ್ತದೆ ಅಂದ್ರೆ ನನ್ಗೆ ಎಲ್ಕೊಂದ್ ಸ್ವಲ್ಪ ನನಗೆ ಸರಿ ಇಲ್ಲ ಆಯ್ತಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನೋಡಿ ಈ ತರ ಎಲ್ಲ ಸ್ವೆಟ್ ಆಗ್ತೀನಿ, ಮತ್ತೆ ತುಂಬಾ ಸುಸ್ತಾಗುತ್ತೆ, ಹೊಡಿತೀನಿ. ಸೊ ಅದಕ್ಕೋಸ್ಕರನೇ ನಗ್ಮನ್ನ ಹೆಲ್ಪಿಗೆ ಅಂತ ತಗೊಂಡಿರೋದು. ಮಾಡಕ್ ಆಗಲ್ಲ ನಮ್ಗೆ ಅಂತಾನೆ ನಾನು ಅದಕ್ಕೆ ಎಲ್ಲೋದ್ರು ರಂಗನಹಳ್ಳಿಗೆ ಹೋದಾಗ್ಲೂ ಅಷ್ಟೇ, ನಾನು ಅದಕ್ಕೆ ಏನು ಕೆಲಸ ಮಾಡ್ತಾ ಇರಲಿಲ್ಲ. ಸುಮಾರು ಜನ ಏನು ಕೆಲಸನೇ ಮಾಡಲ್ಲ ನೀವು ಅಂತ ಎಲ್ಲ ಇದು ಮಾಡ್ತಾ ಇದ್ರಿ. ನನಗೆ ಎಲ್ಲಿ ಸರಿ ಇಲ್ಲ, ನಾನು ಏನ್ ಮಾಡ್ಲಿ, ನಂಗೆ ಆಗಲ್ಲ. ಅದಕ್ಕೋಸ್ಕರನೇ ಏನು ಮಾಡಲ್ಲ. ಇವಾಗ ನೋಡಿ ನನ್ಗೆ ಮನೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ನಗ್ಮ ತಗೊಂಡ್ರು. ಅಮ್ಮ ತೀರೋದಾಗ್ಲಿಂದಾನೇ ನಗ್ಮ ಬರ್ತಾ ಇರೋದು. ಸೊ ಅವಾಗಿಂದಾನೇ ತಗೊಂಡಿರೋದು. ಅವಾಗಿಂದ ಈಗ ಮಾಡ್ತಿರೋದ್ರಿಂದ ನಾನು ಅವಾಗಿಂದ ಇನ್ನೂ ಕೆಲಸಗಳನ್ನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಮನೆಯಲ್ಲಿ ಪ್ರತಿಯೊಂದನ್ನು ಅವೇ ಮಾಡ್ಕೊಟ್ಬಿಟ್ಟು ಹೋಗೋದು. ಏನೋ ಅಡಿಗೆ ಮಾಡೋದು ಮಾತ್ರ ನಾನು ಮಾಡೋದು ಅಷ್ಟೇನೆ. ಅದ್ ಬಿಟ್ರೆ ಏನ್ ಕೆಲಸಗಳನ್ನ ಮಾಡೋದಿಲ್ಲ. ವಿಡಿಯೋ ಎಡಿಟಿಂಗು, ಅಡಿಗೆಗಳು, ಆಮೇಲೆ ಖುಷಿ ಕೆಲಸಗಳು, ಅವಳು ಊಟ ಮಾಡಿಸೋದು, ಅವಳು ಏನೇನಿದೆ ಅದೆಲ್ಲ ನಾನೇ ಮಾಡ್ತೀನಿ. ಸೊ ಹಿಂಗಿದೆ ಮನೆಯಲ್ಲಿ. ನಿನ್ನೆ ವಿಡಿಯೋ ಹಾಕಿದೆ, ಯಾಕೋ ಕಮೆಂಟ್ಗಳು ಹಿಂಗೆ ಅಂತ ಇದ್ರು, ಕೆಲಸನೇ ಮಾಡಲ್ಲ ನೀವು ಹಂಗೆ ಹಿಂಗೆ ಅಂತ. ಸ್ವಲ್ಪ ಬೇಜಾರಂತ ಅನಿಸ್ತು. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಹಂಗೆ ಯಾಕೆ ಹೇಳು ನೋಡೋಣ, ಯಾಕೆ ತಿನ್ಲಿಲ್ಲ ಅಂತ ಹೇಳಿ ನೋಡೋಣ. ಯಾಕಕ್ಕ ನಮ್ಮ ಅಣ್ಣ ಬೇಡ ಯಾಕಕ್ಕ ಪೂರಿ ಚೆನ್ನಾಗಿದೆ ಅಂತ ಏನ್ ಕುಡಿದ್ರು? ಕುದಿನ ಜ್ಯೂಸ್ ಕುಡಿದ್ಬಿಟ್ರಲ್ಲ, ಅದಕ್ಕೆ ನಮ್ಮ ಅಣ್ಣಂಗೆ ಹೊಟ್ಟೆ ತುಂಬ್ದಂಗ ಆಗೈತೆ. ಹೆವಿ ಆಗ್ಬಿಡುತ್ತೆ ಅಂತ ಅಷ್ಟೇ ಅಕ್ಕ. ನೋಡಿ ಮಾತಾಡ್ಕೊಂಡು ನಿಂತಿದ್ದೀನಿ, ನನ್ನ ಗಂಡು ಪೂರಿ ಕೊಡ್ಲಿಲ್ಲ, ಅವರೇ ಬಂದು ಪೂರಿ ಹಾಕೊಂಡು ಹೋದ್ರು. ಹಿಂಗಾಗುತ್ತೆ. ಅದಕ್ಕೆ ನಾನು ಮಾತೇ ಆಡಲ್ಲ. ಏನಿದ್ರು ಅವ್ರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ವಿಡಿಯೋ ಶುರು ಮಾಡೋದು ಅಷ್ಟೇ. ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ನೋಡಿ ಅವರೇ ಬಂದ್ರು ಹಾಕೊಂಡ್ರು ಹೋದ್ರು. ಹಂಗೆ ನಮ್ಮ ಅಕ್ಕ ಚಪಾತಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ. ನಾವು ಸಿಸಿ ಇಡ್ತೀವಿ ಚಪಾತಿನ. ಏನಿಲ್ಲ ಸೂಪರ್. ನಮ್ಮ ಅಕ್ಕ ಓಕೆ ಲಂಚ್ ಬಾಕ್ಸ್ ಕಟ್ಬಿಡ್ತೀನಿ. ಪೂರಿ ನಮಗೆ ಬೇಕಾದ್ರೆ ಆಮೇಲೆ ಮಾಡ್ಕೊಂತೀವಿ. ಫಸ್ಟ್ ಆಕ್ಚುಲಿ ರಸಮ್ ಇದೆ, ಇನ್ನು ಬೆಂಡೆಕಾಯಿ ಪಲ್ಯ ಇದೆ ರೀ. ನಮ್ಮ ಅಕ್ಕ ಇವಾಗ ಹೇಳ್ತಾ ಇತ್ತು ನಮ್ಮ ಅಣ್ಣನಿಗೆ, ಬೆಂಡೆಕಾಯಿ ಪಲ್ಯ ಇದೆ ಬೇಕಾ ಅಂದೆ ಅಷ್ಟೇ. ನೋಡಿ ಹೆಂಗ ಆಡ್ತೀರಾ ನೀವು. ಏನೇ ತಿನ್ಲಿ ಅಂತಲ್ಲ, ಇಷ್ಟಿಷ್ಟು ತಿನ್ನಿ, ತಿನ್ನಿ. ವೆರೈಟೀಸ್ ಇಷ್ಟ ಅಲ್ವಾ ನಿಮ್ಗೆ? ಅವ್ರಿಗೆ ವೆರೈಟಿ ಅಡಿಗೆಗಳು ಇಷ್ಟಿಷ್ಟೇ ಇದ್ರು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಹೇಳಿದಪ್ಪ. ನೋಡಿ ಹೇಳಿದ್ರು ಹಿಂಗ್ ಕಷ್ಟ, ಏನ್ ಮಾಡವ. ಚೆನ್ನಾಗಿದೆಯಾ ಸೋ? ನಿಜವಾಗ್ಲು ಹೌದಾ? ಪೂರಿ ಯೂಶಲಿ ಹೋಟ್ಲಲ್ಲಿ ತಿನ್ನಲ್ಲ. ಸಾಗು ಚೆನ್ನಾಗಿದ್ರೆ ಪೂರಿ ಜೊತೆಗೆ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಿರೋದು. ಸಾಗು ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಓಕೆ. ನಮ್ಮ ಅಕ್ಕ ಓಡಿದ್ ನೋಡಿದೇನಪ್ಪ ಅನ್ಕೋತೀನಿ ನಾನು. ಅಕ್ಕಯ್ಯ ಇನ್ನು ಓಡಿದ್ ನೋಡಿದ್ರ ಅಕ್ಕ ನಮ್ಮ ಅಕ್ಕ ಯಾಕೆ ಹಿಂಗೆ ಓಡ್ತು ಅನ್ಕೋತೀನಿ. ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ. ಯಾಕಂದ್ರೆ ಈ ಕೆಲಸ ಬಿಟ್ಟು
ಇನ್ನೊಂದು ಕೆಲ್ಸದ ಮೇಲೆ ಹೋಗಲ್ಲ ನನ್ನ ಗಮನ. ಅಡಿಗೆ ಮನೇಲಿ ಇದ್ದೀನಿ ಅಂದ್ರೆ ಅಡಿಗೆ ಮನೇಲೇ ಇರಬೇಕು. ಅದಕ್ಕೆ ಬೇರೆ ಕಡೆ ಗಮನ ಹೋಗಲ್ಲ ಆ ಟೈಮ್ನಲ್ಲಿ. ಅಲ್ಲೋಯ್ತು ಅಂದ್ರೆ ಇಲ್ಲ ಹಾಳಾಗುತ್ತಲ್ಲ, ಅದಕ್ಕೋಸ್ಕರ. ಏನೋ ಒಬ್ರೊಬ್ರಿಗೆ ಒಂದೊಂದು ವಿದ್ಯೆ ಹೊಲ್ದಿರ್ತಾರೆ. ನಂಗೆ ಈ ವಿದ್ಯೆ ಹೊಲ್ದಿದೆ ಅಷ್ಟೇ. ಇನ್ನು ಲಂಚ್ ಬಾಕ್ಸಿಗೆ ಕಟ್ಬೇಕಂತ ಇವಾಗ ಪಟ್ ಅಂತ ಚಪಾತಿ ಕಟ್ಬಿಡ್ತೀನಿ. ಆಯ್ತು, ಈಗ ಏನಿಲ್ಲ ಮಾಡೋದು, ಬೇಸಾಯ್ತು ಚಪಾತಿ. ಇನ್ನು ಲಂಚ್ ಬಾಕ್ಸ್ಗೆ ಹಾಕ್ಬಿಟ್ರೆ ಎಲ್ಲಾನು ಆದಂಗೆ ಲಂಚ್ ಬಾಕ್ಸ್ ಕಟ್ಬಿಟ್ಟು ಬಾಕ್ಸ್ ಇತ್ತು. ಇಲ್ಲಿರ್ತೀರ ಕಾಯ ಎಲ್ಲ ಮೂರೇ ಚಪಾತಿ ಕಣಪ್ಪ ಬೇಯಿಸಿರೋದು. ಒಬ್ಬೊಬ್ಬಕ್ಕೆ ಚೂರು ತಗೊಳ್ರಿ. ಇಷ್ಟೇ ತಿನ್ರಿ, ಇಷ್ಟೇ ಇಷ್ಟು 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 ನಂಗೆ ಪ್ಲೇಟಿಗೆ ಇಷ್ಟೇ. ಖುಷಿ ಮುಂದೆ ಯಾರಾದರೂ ಜಗಳ ಮಾಡಿದ್ರೆ ಹೆಂಗೆ ಮಾಡ್ತಾಳೆ ಅಂತ ನೋಡಿ. ಅವ್ರು ಯಾರು ತಪ್ಪಿದೆ ಅವ್ರಿಗೆ ಹೋಗ್ಬಿಟ್ಟು ಹೆಂಗೆ ಆವಾಜ್ ಹಾಕ್ಬಿಟ್ಟು ಮಾಡ್ತಾಳೆ ಅಂತ. ರಕ್ಷಿತ್ ಹೆಂಗ್ ಹೊಡೆದೆ ಕೇಳು. ಅಮ್ಮ ನಗ್ಮಾ ಅನ್ನು, ಅಮ್ಮ ನಗ್ಮಾ ಅಮ್ಮ, ಅಮ್ಮ ನಗ್ಮಾ ಅನ್ನು, ನಗ್ಮಾನು ನಗ್ಮಾ ನಮ ನಮ. ರಕ್ಷಿತ್ ಕೊಡಿ, ರಕ್ಷಿತ್ ಕೊಡಿ, ರಕ್ಷಿತ್ ಕೊಡಿ. ಖುಷಿ ರಕ್ಷಿತ್ ಕೊಡಿ, ರಕ್ಷಿತ್ ಕೊಡಿ. ಹೊಡಿ ಹೊಡಿ ಹೊಡಿ, ಇನ್ನೊಂದು ಕೊಡು. ರಕ್ಷಿ ಏನು ಅನ್ನ ಮಗ, ರಕ್ಷಿತನು, ರಕ್ಷಿತನು ಅಮ್ಮ, ರಕ್ಷಿತನು ಕಚ್ಚೋದು. ರಕ್ಷಿತನು ಇಲ್ಲ ನೋಡು, ಅವಳು ಕೋಪ ತೀರೋವರೆಗೂ ಹೊಡಿತಾನೆ ಇರ್ತಾಳೆ, ಕಚ್ಚುತ್ತಾನೆ ಇರ್ತಾಳೆ. ಅಮ್ಮ ರಕ್ಷಿತನು, ರಕ್ಷಿತನು ಅಮ್ಮ. ನಗ್ಮಾನು ಗಾನು ಪಪ್ಪಿ ಕೊಡಮ್ಮ. ಗಾನು ಕರಿಯೋದು ಗಾಂಗಿ. ಮೂಲಕ ಚೆನ್ನಾಗಿ ಕರೀತಾವಳೆ ಗಾಂಗಿ ನಮ. ಹೊಡಿಬಾ ಹೊಡಿಬಾ ಹೊಡಿಬಾ, ಬೇಗ ಹೊಡಿಬಾ. ರಕ್ಷಿತೆ ಏನು, ರಕ್ಷಿ ಏನು, ರಕ್ಷಿ ಬಂದು ರೌಡಿ ರೌಡಿ ಬಂದು ಬಂದ್ಲಕ್ಕ, ಬಂದು ಹಾಕಕ್ಕ, ಹಾಕು ರಕ್ಷಿತೆ. ರಕ್ಷಿ ಏನು ಮಗಳೇ. ನಗ್ಮಾನು, ನಗ್ಮಾನು ಸ್ವಲ್ಪ ಅಮ್ಮ, ನಗ್ಮಾನು. ಅದೇ ಹೇಳಲ್ಲ, ಇಂಟ್ರೆಸ್ಟ್ ಬರ್ಬೇಕು. ಕಾಂಕಿ ಗಾಂಗಿ. ಇವಾಗ ಕಾಂಕಿ ಹೋಯ್ತು, ಗಾಂಗಿ ಹೋಯ್ತು. ಅಮ್ಮ ರಕ್ಷಿತನ ರಕ್ಷಿತ್, ರಕ್ಷಿತನ ರಕ್ಷಿತ್ ಹೇಳೋದ ಕ್ಯಾಮ್ರಾ ಆನ್ ಮಾಡಿದಾಗ ಏನು ಹೇಳಲ್ಲ. ಅವಾಗಲೇ ಕಾಲ್ ತೋರ್ಸಿದ್ಲು, ಕಾಲ್ ಒಂದ್ ಕೊಟ್ಲಕ್ಕ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯ್ತು. ಕಿಚನ್ ಕೂಡ ಎಲ್ಲ ನಗ್ಮ ಕ್ಲೀನ್ ಮಾಡ್ತಾ ಇತ್ತು, ಮಾಡಿದ್ರು. ಒಂದೊಂದೇ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ಮಕ್ಕಳು ಇದ್ದಿದ್ರೆ ಮಕ್ಳಿಗೂ ತಿಂಡಿ ಎಲ್ಲ ಕೊಟ್ಟಿದ್ದಾಯ್ತು. ಸೊ ಇದಾಗಿತ್ತು ನಿನ್ನೆಯಿಂದ ಇವತ್ತಿನವರೆಗೂ. ನಿನ್ನೆ ಅಡಿಗೆ ಇದು ಮಾಡಿದೆ. ಬೆಳಿಗ್ಗೆ ಏನ್ ಗೊತ್ತಾ, ಎಲ್ಲಾ ಟೈಮು ಸ್ಪೆಷಲ್ ಮಾಡಕ್ ಹೋಗಲ್ಲ. ಯಾವ್ದಾದ್ರು ಒಂದ್ ಟೈಮ್ ಸ್ಪೆಷಲ್ ಮಾಡಿದ್ರೆ ನಾರ್ಮಲ್, ಇನ್ನೊಂದು ಟೈಮು ನಾರ್ಮಲ್ ಆಗಿ ಮಾಡ್ತೀನಿ. ಈ ತರ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.